ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿರುವಂತಹ ಜಿಲ್ಲೆ ಚಾಮರಾಜನಗರ ಮತ್ತೊಮ್ಮೆ ಹುಲಿ ಸಾವಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದೆ. ಈ ಸಲ ಕೂಡ ಅಡಲ್ಟ್ ಮೇಲ್ ಅಂದ್ರೆ 12 ವರ್ಷ ಪ್ರಾಯದ 250 ಕೆಜಿ ತೂಗುವಂತಹ ಹುಲಿ ಸಾವನ್ನಪ್ಪಿರುವುದು. ಈ ಹುಲಿಯನ್ನ ಪ್ರತೀಕಾರದ ಹತ್ಯೆಯಾಗಿ ಸಾಯಿಸಲಾಯಿತಾ ಅನ್ನೋ ಪ್ರಶ್ನೆ ಇದೆ. ಈ ವಿಚಾರಕ್ಕೆ ತನಿಖೆ ಕೂಡ ಚುರುಕುಗೊಂಡಿದೆ. ಹಾಗಾದ್ರೆ ತನಿಖೆಯಲ್ಲಿ ಎಸ್ಟಾಬ್ಲಿಷ್ ಆಗಿರೋ ಅಂಶಗಳು ಏನು ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಹತ್ಯೆ. ದೈತ್ಯ ಹುಲಿ ಕೊಂದಿದ್ದು ಪ್ರತೀಕಾರದ ಹತ್ಯೆನಾ? ಹುಲಿ ಹತ್ಯೆ ಪ್ರಕರಣದಲ್ಲಿ 3 ಅರೆಸ್ಟ್. ಮಲೆ ಮಹದೇಶ್ವರ ವನ್ಯಧಾಮದ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗಸ್ತಿನಲ್ಲಿ ದೈತ್ಯ ಹುಲಿಯ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಈ ಹುಲಿಯ ಹತ್ಯೆ ನಡೆದಿರುವುದೇ ಪ್ರತೀಕಾರಕ್ಕೆ ಎಂಬ ಆತಂಕಕಾರಿ ವಿಚಾರ ಗೊತ್ತಾಗ್ತಿದೆ. ಹುಲಿಯನ್ನ ಕೊಚ್ಚಿ ಕೊಂದಿದ್ದೇಕೆ, ಯಾರು ಅನ್ನೋದು ಮಾತ್ರ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿತ್ತು. ಇದೀಗ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ 3 ಶಂಕಿತರನ್ನ ವಶಕ್ಕೆ ಪಡೆದಿದ್ದು, ಓರ್ವ ಮಾತ್ರ ತಲೆಮರೆಸಿಕೊಂಡಿದ್ದಾನೆ. ಜಿಲ್ಲೆಯ ಪಚ್ಚೆದೊಡ್ಡಿ ಗ್ರಾಮದ ಸಣ್ಣ ಅಲಿಯಾಸ್ ಪಚ್ಚಮಲ್ಲುನೆ ಪ್ರಮುಖ ಆರೋಪಿ ಅನ್ನೋ ಸತ್ಯ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಅಲ್ಲದೆ ಅದೇ ಗ್ರಾಮದ ಗಣೇಶ್, ಗೋವಿಂದೇಗೌಡ ಎಂಬುವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿಗಾಗಿಯೂ ಶೋಧ ಕಾರ್ಯ ನಡೆಯುತ್ತಿದೆ. ತಲೆಮರೆಸಿಕೊಂಡ ಆರೋಪಿಗೆ ಅರಣ್ಯ ಇಲಾಖೆಯಿಂದ ತಲಾಶ್. ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಿಸಿ ಎಂದು ಒತ್ತಾಯ. ಇನ್ನು ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 6 ಹುಲಿಗಳ ಹತ್ಯೆಯಿಂದ ಹುಲಿಗಳಿಗೆ ಮಲೆ ಮಹದೇಶ್ವರ ವನ್ಯಧಾಮ ಸೇಫ್ ಅಲ್ವಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಈಗಾಗಲೇ ಕ್ಯಾಬಿನೆಟ್ನಲ್ಲೂ ಕೂಡ ಹುಲಿ ಸಂರಕ್ಷಿತ ಪ್ರದೇಶ ಘೋಷಣೆ ನಿರ್ಧಾರ ಕೂಡ ಆಗಿತ್ತು. ಆದರೂ ಸರ್ಕಾರ ಮಾತ್ರ ಹುಲಿ ಸಂರಕ್ಷಿತ ಪ್ರದೇಶ ಮಾಡಲು ಮುಂದಾಗ್ತಿಲ್ಲ. ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಹಾಗೂ ವನ್ಯಜೀವಿಗಳ ರಕ್ಷಣೆ ದೃಷ್ಟಿಯಿಂದ ಆದಷ್ಟು ಶೀಘ್ರದಲ್ಲೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆಯಾಗಲಿ ಅಂತ ಪರಿಸರವಾದಿಗಳು ಒತ್ತಾಯಿಸಿದ್ದಾರೆ. ಟೋಟಲಿ 12 ಅಡಿ ಉದ್ದ ಇರುವಂಥ ಹುಲಿನ ನಾನು ಜೀವಮಾನದಲ್ಲೇ ಇದೇ ಫಸ್ಟ್ ನೋಡಿರೋದು. ನಾನು ಅದನ್ನು ನೋಡಿದ್ದೇನೆ, ನನಗೆ ಭಾಳ ದುಃಖ ಆಯಿತು. ಯಾಕೆ ಅಂದರೆ ಅದನ್ನು ಫಸ್ಟು ಪಾಯ್ಸನ್ ಮಾಡಿದ್ದಾರೆ. ಪಾಯ್ಸನ್ ಮಾಡಿ ವಿಷ ಪ್ರಾಶನ ಆದಮೇಲೆ ಆ ಹುಲಿ ಸತ್ತ ಮೇಲೆ ಅದನ್ನು ಕಂಪ್ಲೀಟು ಸಾಕ್ಷಿನ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಹಳ್ಳ ಹರಿತದೆ. ಆ ಹಳ್ಳದಲ್ಲೇ ಅದನ್ನು ಮುಚ್ಚೋದಕ್ಕೆ ಮಣ್ಣು ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಮಾಡುವಾಗ ಅದನ್ನು ಎತ್ತೋಕ್ಕಾಗಿಲ್ಲ. ಯಾಕೆ ಅಂದರೆ 220ರಿಂದ 250 kg ತೂಕ ಇದೆ. ಅದು 2-3 ಜನ ಸೇರು ಕೂಡ ಎತ್ತೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಹುಲಿ ಅದು. ಬೇಟೆ ಆಡೋ ಉದ್ದೇಶ ಇಲ್ಲ, ದ್ವೇಷದಿಂದ ಅದನ್ನು ಪಾಯ್ಸನ್ ಮಾಡಿದ್ದಾರೆ. ಇನ್ನು ಹನೂರು ವಲಯದ ಅರಣ್ಯ ಅಧಿಕಾರಿಗಳು ಹುಲಿ ಕೊಂದವರನ್ನ ಬಂಧಿಸಿದ್ದು ಮತ್ತೋರ್ವನನ್ನ ವಶಕ್ಕೆ ಪಡೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ವಿಷಪ್ರಾಶನದಿಂದ ಹುಲಿ ಕೊಂದಿರೋದು ಪತ್ತೆಯಾಗಿದೆ. ಹಸುವನ್ನ ಕೊಂದಿರುವ ಪ್ರತೀಕಾರಕ್ಕೆ ಎಂಬ ಆತಂಕಕಾರಿ ವಿಚಾರ ಗೊತ್ತಾಗ್ತಿದೆ. 12 ಅಡಿ ಉದ್ದದ 12 ವರ್ಷ ಪ್ರಾಯದ 250 ಕೆಜಿಗೂ ಹೆಚ್ಚು ತೂಕದ ಹೆಬ್ಬುಲಿ ಹತ್ಯೆಯನ್ನ 3 ಸೇರಿ ಹತ್ಯೆ ಮಾಡಿರುವುದು ಶಂಕೆ ಇದೆ. ಹುಲಿಗಳ ಹತ್ಯೆ ಎಷ್ಟು ಭೀಕರವಾಗಿತ್ತು ಅನ್ನೋದಕ್ಕೆ ಒಂದಷ್ಟು ವಿಡಿಯೋಗಳು ಕೂಡ ಸಾಕ್ಷಿಯಾಗಿದೆ. ಹುಲಿಯ ದೇಹವನ್ನ ಒಂದು ಮರದ ತುಂಡಿನ ಮೇಲೆ ಇರಿಸಿ ಕೊಡಲಿಯಿಂದ ಕತ್ತರಿಸಿದ್ದಾರೆ. ಅಲ್ಲದೆ ಹುಲಿಯ ಕರುಳು ಹಾಗೂ ಲಿವರ್ ಅನ್ನು ಕೂಡ ಬೇರೆಡೆ ಬಿಸಾಡಿದ್ದಾರೆ. 250 ಕೆಜಿ ತೂಕದ ಹುಲಿಯನ್ನ ಹೊತ್ತೊಯ್ಯಲು ಸಾಧ್ಯವಾಗದ ಕಾರಣ ಹುಲಿಯ ದೇಹವನ್ನ ಒಂದು ಮರದ ತುಂಡಿನ ಮೇಲೆ ಇರಿಸಿ ಕೊಡಲಿಯಿಂದ 3 ಭಾಗಗಳಾಗಿ ಕತ್ತರಿಸಿದ್ದಾರೆ. ಅರಣ್ಯ ಸಚಿವರ ಆದೇಶದ ಮೇರೆಗೆ ಹುಲಿ ಹತ್ಯೆ ನಡೆದ ಸ್ಥಳಕ್ಕೆ ಪಿಸಿಸಿಎಫ್ ನೇತೃತ್ವದ ತಂಡ ತನಿಖೆ ನಡೆಸುತ್ತಿದೆ. ಗಸ್ತಿನ ಸಿಬ್ಬಂದಿ ಹಾಗೂ ಅರಣ್ಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಸ್ಥಳೀಯವಾಗಿಯೂ ಕೂಡ ಪಚ್ಚೆದೊಡ್ಡಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಕೆಲವರಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಎಂಎಂ ಹಿಲ್ಸ್ನಲ್ಲಿ ಇನ್ನೊಂದು ಹುಲಿ ಹತ್ಯೆ ಆಗಿದ್ದಂಥದ್ದು ಅತ್ಯಂತ ನೋವಿನ ಸಂಗತಿ ಆಗಿದೆ. ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ನನಗೆ ಮಾಹಿತಿ ಸಿಕ್ಕ ತಕ್ಷಣವೇ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಈಗಾಗಲೇ 2 ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಾಥಮಿಕ ವರದಿ ಪ್ರಕಾರ ಈ ಒಂದು ದುರ್ಘಟನೆ ವಿಷಪ್ರಾಶನದಿಂದ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ವನ್ಯಜೀವಿ ಅಪರಾಧ ಕಾಯ್ದೆ ಅನ್ವಯ ಅಪರಾಧ ದಾಖಲಾಗಿದೆ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಹುಲಿಗಳ ಸಂತತಿ ಇಡೀ ದೇಶದಲ್ಲಿ ಕಡಿಮೆಯಾಗುತ್ತಿದೆ ಎನ್ನುವ ಸಮಯದಲ್ಲೇ ಈ ರೀತಿ ಭೀಕರವಾಗಿ ಹತ್ಯೆ ಮಾಡಿರುವುದು ಮಹಾ ಅಪರಾಧ. ಕೇವಲ ಸೇಡಿನಿಂದಾಗಿ ಹುಲಿಯನ್ನ ಕೊಂದಿರುವುದು ಇದೀಗ ಸಂಚಲನ ಮೂಡಿಸಿದೆ. ಇವರ ಮೇಲೆ ಯಾವ ಕ್ರಮ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.